ಓಂ ವೈಶ್ವಾನರಃ ಸಾಧಾರಣ ಶಬ್ದ ವಿಶೇಷಾತ್ ಓಂ ಪಂಚಾಗ್ನಯೋ ಮನುಷ್ಯೇಣ ಪರಿಚರ್ಯಾ ಪ್ರಯತ್ನತಃ ಪಿತಾ ಮಾತಾಗ್ನಿರಾತ್ಮ ಚ ಗುರುಶ್ಚ ಭರತರ್ಷಭ. 1ನೇ ಅಧ್ಯಾಯದ 2ನೇ ಪಾದದ 24ನೇ ಸೂತ್ರದ ತತ್ವಪ್ರಕಾಶಿಕ ನಾವು ನೋಡ್ತಿದ್ದೇವೆ. ಅಲ್ಲಿ ವೈಶ್ವಾನರ ಎಂಬ ಶಬ್ದದಿಂದ ವಾಚ್ಯ ಯಾರು ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ನಡೆದಿದೆ. ವೈಶ್ವಾನರ ಶಬ್ದವಾಚ್ಯನಾದವನು ವಿಷ್ಣುವಲ್ಲ, ಹೊರತು ಅಗ್ನಿದೇವತೆ ಅಥವಾ ಪಂಚಮಹಾಭೂತಗಳಲ್ಲಿ ಸೇರಿದ ಜಡವಾದ ಅಗ್ನಿ ಅಂತ ಪೂರ್ವಪಕ್ಷ. ಯಾಕೆ ಹಾಗೆ ಅಂದರೆ ವೈಶ್ವಾನರ ಶ್ರುತೇ, ಈ ಅಗ್ನಿಯನ್ನೇ ವೈಶ್ವಾನರ ಅಂತ ಹೇಳುವ ಮಾತು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೇಳಿ ಬರ್ತದೆ. ಅದರಲ್ಲಿ ಈ ವಿಷ್ಣುವನ್ನ ವೈಶ್ವಾನರ ಎಂಬ ಶಬ್ದದಿಂದ ಸ್ವೀಕಾರ ಮಾಡಬೇಕು ಅಥವಾ ಅಗ್ನಿಯನ್ನೇ ವೈಶ್ವಾನರ ಎಂಬ ಶಬ್ದದಿಂದ ಸ್ವೀಕಾರ ಮಾಡಬೇಕು ಅಂತ ಜಿಜ್ಞಾಸೆ. ಸರ್ವಗತತ್ವ ಅನ್ನುವ ಲಿಂಗ ಇದೆಯಲ್ಲ, ಸರ್ವತ್ರ ವ್ಯಾಪ್ತತ್ವ ಅನ್ನುವ ಲಿಂಗ, ಆದ್ದರಿಂದ ವಿಷ್ಣುವನ್ನೇ ಸ್ವೀಕಾರ ಮಾಡಬೇಕಲ್ಲ ಅಂತ ಒಂದು ಜಿಜ್ಞಾಸೆ ನಡೆದಿತ್ತು. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ರು, ಈ ಶ್ರುತಿ ಸ್ಪಷ್ಟವಾಗಿ ಅಗ್ನಿಯನ್ನ ವೈಶ್ವಾನರ ಅಂತ ಪ್ರತಿಪಾದನೆ ಮಾಡಿದೆ. ಹೀಗೆ ಪ್ರತಿಪಾದನೆ ಮಾಡ್ತಿರೋದ್ರಿಂದ ಅಲ್ಲಿ ಅಗ್ನಿಯೇ ವೈಶ್ವಾನರ ಶಬ್ದವಾಚ್ಯನ ಆಗಬೇಕು. ನೀವೇನು ಸರ್ವಗತತ್ವ ಅನ್ನುವ ಲಿಂಗ ಕಾರಣ ತೋರಿಸಿದ್ದೀರಿ, ವಿಷ್ಣುವೇ ಸರ್ವಗತ ಅಂತ ತೋರಿಸಲಿಕ್ಕೆ, ಅದು ತುಂಬಾ ದುರ್ಬಲವಾದದ್ದು. ಶ್ರುತಿಗಿಂತ ಲಿಂಗ ಅನ್ನೋದು ದುರ್ಬಲ ಅಂತ ಹೀಗೆಲ್ಲ ಹಿಂದೆ ಬಂದಿದೆ. ನಹಿ ವೈಶ್ವಾನರ ಶ್ರುತೇ ಅಜ್ಞಾದಿ ವಿಷಯತ್ವ ವ್ಯವಹಾರಸ್ಯ ಗತ್ಯಂತರಮಸ್ತಿ ಅನ್ನುವ ವಾಕ್ಯವನ್ನು ನಾವಿವತ್ತು ನೋಡಬೇಕು. ಅದಕ್ಕಿಂತ ಮುಂಚೆ ಶ್ರುತೇ ವಿಷ್ಣು ವಿಷಯತ್ವೇ ಅಜ್ಞಾದಿ ವಿಷಯದ ಲೋಕ ಪ್ರಸಿದ್ಧಿಪಾಠಾತ್ ವೈದಿಕ ವಿದ್ಯಾಭೇದ ವ್ಯವಹಾರ ವಿರೋಧಾಚ್ಯ ಅನ್ನುವ ವಾಕ್ಯ ಸಮಾಪ್ತ ಆಗಿದೆ. ಶ್ರುತಿಯಲ್ಲಿ ಬಂದದ್ದೆಲ್ಲವನ್ನೂ ಕೂಡ ಸರ್ವಶಬ್ದವಾಚ್ಯನಾದವನು ವಿಷ್ಣು ಅನ್ನುವ ಅಭಿಪ್ರಾಯ ಇಟ್ಕೊಂಡು ವಿಷ್ಣು ವಿಷಯಕವೇ ಈ ಶ್ರುತಿ ವಿಷ್ಣುವನ್ನೇ ಪ್ರತಿಪಾದನೆ ಮಾಡ್ತದೆ ಅಂತ ನೀವು ಹೇಳಿಬಿಟ್ರೆ, ವೈಶ್ವಾನರ ಎಂಬ ಶಬ್ದಕ್ಕೆ ಅಗ್ನಿಯ ವಾಚ್ಯ ಅಂತ ಲೋಕಪ್ರಸಿದ್ಧಿ ಇದೆಯಲ್ಲ, ಆ ಲೋಕಪ್ರಸಿದ್ಧಿಯಿಂದ ನಿಮಗೆ ಬಾಧ, ಲೋಕಪ್ರಸಿದ್ಧಿಯನ್ನು ನೀವು ಕೈಬಿಟ್ಟಂತಾಗ್ತದೆ. ಮತ್ತೆ ವೇದದಲ್ಲಿ ವೈಶ್ವಾನರ ವಿದ್ಯೆ ಮೊದಲಾದ ಅನೇಕ ವಿದ್ಯೆಗಳು, ಮಧುವಿದ್ಯೆ ಮೊದಲಾದ ವಿದ್ಯೆಗಳನ್ನು ಪ್ರತಿಪಾದನೆ ಮಾಡ್ತಿರ್ತಾರೆ. ವಿದ್ಯೆ ಅಂದರೆ ಒಂದು ಮಂತ್ರ ಭಾಗ. ಒಂದು ಯಾವುದೋ ಮಧುವಿದ್ಯೆ ಆಗಬೇಕು, ಇನ್ನೊಂದು ವೈಶ್ವಾನರ ವಿದ್ಯೆ ಆಗಬೇಕು, ಮತ್ತೊಂದು ಯಾವುದೋ ಭಾಗ ಇನ್ನೊಂದು ವಿದ್ಯೆ ಆಗಬೇಕು ಅಂದರೆ ಆ ನಿರ್ದಿಷ್ಟ ದೇವತೆಯನ್ನು ಪ್ರತಿಪಾದನೆ ಮಾಡಿದರೆ ಆ ವಿದ್ಯೆ ಆಗ್ತದೆ. ಹೀಗೆ ವಿದ್ಯಾಭೇದ ಇದೆ ಈ ವೇದದಲ್ಲಿ. ಬೇರೆ ಬೇರೆ ವಿದ್ಯೆಗಳನ್ನು ಪ್ರತಿಪಾದನೆ ಮಾಡುವ ಪ್ರಸಂಗಗಳಿವೆ. ಹಾಗೆಲ್ಲ ಆಗಬೇಕಾದ್ರೆ ಆ ಎಲ್ಲ ವಿದ್ಯೆಗಳು ಕೂಡ ಪರಸ್ಪರ ಭಿನ್ನವೇ ಆಗಬೇಕು. ಭಿನ್ನ ಆಗಬೇಕಾದ್ರೆ ಅದರ ವಿಷಯವೂ ಭಿನ್ನ ಆಗಬೇಕು. ನಹಿ ವೈಶ್ವಾನರ ಶ್ರುತೇ ಅಜ್ಞಾದಿ ವಿಷಯತ್ವಾಭಾವೇ ವ್ಯವಹಾರಸ್ಯ ಗತ್ಯಂತರಮಸ್ತಿ. ಈಗ ನಾವು ನೋಡಬೇಕಾದದ್ದು ಈ ವೈಶ್ವಾನರ ಶ್ರುತಿ ಅದೇನಿದೆ, ವೈಶ್ವಾನರನ್ನ ಪ್ರತಿಪಾದನೆ ಮಾಡುವ ಛಾಂದೋಗ್ಯ ಉಪನಿಷತ್ತಿನ ಶ್ರುತಿ, ಅದು ಅಗ್ನಿ ವಿಷಯಕ ಅಲ್ಲ ಅಂತ ಆದರೆ, ನೀವು ಸಿದ್ಧಾಂತಿಗಳು ಹೇಳುವಂತೆ ಅದು ಅಗ್ನಿ ವಿಷಯಕ ಅಲ್ಲ ಅಂತ ನೀವು ಅಂತೀರಿ. ಒಂದು ವೇಳೆ ಹಾಗೆ ಹೇಳೋದಾದ್ರೆ ಆ ವ್ಯವಹಾರಕ್ಕೆ ಏನು ಗತಿ? ಅದಕ್ಕೊಂದು ಏನಾದರೂ ಬೇರೆ ಮಾರ್ಗ ನಿಮಗೆ ತೋರಿಸ್ಲಿಕ್ಕೆ ಬರ್ತದಾ? ಬರೋದಿಲ್ಲ. ವ್ಯವಹಾರಸ್ಯ ಅಂದರೆ ಲೋಕ ವ್ಯವಹಾರಸ್ಯ ಮತ್ತೆ ವಿದ್ಯಾಭೇದ ವ್ಯವಹಾರ, ಇವೆರಡೂ ವ್ಯವಹಾರಗಳು. ಈ ವ್ಯವಹಾರಕ್ಕೆ ಗತ್ಯಂತರಂ ನಾಸ್ತಿ ಅಂದರೆ ಆ ವ್ಯವಹಾರ ಲೋಕದಲ್ಲಿ ಪ್ರಸಿದ್ಧವಾದ ವ್ಯವಹಾರ, ವೈಶ್ವಾನರ ಶಬ್ದವಾಚ್ಯನಾದವನು ಅಗ್ನಿಯೇ ಅನ್ನುವ ವ್ಯವಹಾರ, ಹಾಗೆ ವಿದ್ಯಾಭೇದ ವ್ಯವಹಾರ. ಇದಕ್ಕೆ ಗತ್ಯಂತರ, ಗತಿ ಅಂದರೆ ನಿರ್ವಾಹಕ ಅಂತ ಅರ್ಥ. ಯಾಕೆ ವೈಶ್ವಾನರ ಶಬ್ದದಿಂದ ಅಗ್ನಿವಾಚ್ಯನಾದ ಅಂತ ಲೋಕದಲ್ಲಿ ಬರುವ ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕಾಗ್ತದೆ. ಹಾಗೆ ವಿದ್ಯೆಗಳು ಭಿನ್ನ ಭಿನ್ನ ಯಾಕೆ ಅನ್ನೋ ಪ್ರಶ್ನಕ್ಕೂ ನೀವು ಉತ್ತರ ಹೇಳಬೇಕಾಗ್ತದೆ. ನಿಮಗೆ ಸಿದ್ಧಾಂತಿಗಳಿಗೆ ಅಂಥ ಒಂದು ಏನು ಗತ್ಯಂತರ ಅಂದರೆ ನಿರ್ವಾಹಕ, ಅದೇನೂ ಇಲ್ಲದಂತ ಆಗ್ತದೆ.
ಈ ನಹಿ ವೈಶ್ವಾನರ ಶ್ರುತೇ ಅನ್ನೋ ಮಾತೇನಿದೆಯಲ್ಲ, ಇದು ಹಿಂದೆ ಹೇಳಿದ್ದನ್ನೇ ಸ್ಪಷ್ಟಪಡಿಸ್ತಾ ಇರುವಂಥ ಮಾತು. ಭಾವದೀಪ ಟಿಪ್ಪಣಿಯಲ್ಲಿ 844ನೇ ಪುಟದಲ್ಲಿ ವ್ಯವಹಾರಸ್ಯ ನಿರವಕಾಶತ್ವ ವ್ಯನಕ್ತಿ ಅಂತ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ವ್ಯವಹಾರ ಅನ್ನೋದೇನಿದೆಯಲ್ಲ, ಈ ಜಗತ್ತಿನಲ್ಲಿ ಕಂಡಿರುವಂಥ ವ್ಯವಹಾರ, ಅದು ಮತ್ತೆ ಹಾಗೆ ವಿದ್ಯಾಭೇದ ವ್ಯವಹಾರ ಅನ್ನೋದು, ಇವೆರಡೂ ಕೂಡ ನಿರವಕಾಶವಾಗಿವೆ. ಅದನ್ನು ನೀವು ಬೇರೆ ರೀತಿ ಹೊಂದಿಸ್ಲಿಕ್ಕೆ ಬರೋದಿಲ್ಲ. ಆ ವೈಶ್ವಾನರ ಶಬ್ದಕ್ಕೆ ಅಗ್ನಿವಾಚ್ಯನಾದರೆ ಮಾತ್ರ ಅದನ್ನು ಹೊಂದಿಸ್ಬೋದೇ ಹೊರತು ಬೇರೆ ಯಾವ ರೀತಿಯಿಂದಲೂ ಅದನ್ನು ಹೊಂದಿಸ್ಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅದನ್ನೇ ವಿನಕ್ತಿ ಸ್ಪಷ್ಟಪಡಿಸ್ತಿದ್ದಾರೆ ಅಂತ ಅಲ್ಲೊಂದು ಟಿಪ್ಪಣಿಯಲ್ಲಿದೆ. ಈ ವಾಕ್ಯಕ್ಕೆ ಬಹಳ ಜನ ಏನಕ್ಕೆ ಅರ್ಥ ಬರೆದಿಲ್ಲ. ಅಲ್ಲೊಂದು ಕಡೆ ಬಂದಿದೆ. ಮತ್ತೆ ನನು ವ್ಯವಹಾರ ಪ್ರಕಾರಾಂತರೇಣ ಭವಿಷ್ಯತಿ ಇತ್ಯತಃ ಅಂತ 848ನೇ ಪುಟದಲ್ಲಿ ವಿವೃತಿ ಅನ್ನೋ ಟಿಪ್ಪಣಿಯಲ್ಲಿ ಒಂದು ಕಡೆ ಇದೆ. ಲೋಕದಲ್ಲಿ ವ್ಯವಹಾರ ಕಂಡಿರಬಹುದ್ರಿ, ಹಾಗೇನೆ ವಿದ್ಯಾಭೇದ ವ್ಯವಹಾರ ಕಂಡಿರಬಹುದು, ಅದನ್ನು ಬೇರೆ ಯಾವುದೋ ರೀತಿಯಿಂದ ನಾವು ಮ್ಯಾನೇಜ್ ಮಾಡಬಹುದಲ್ಲ ಅಂತ ಪ್ರಶ್ನೆ ಬಂದರೆ ಇತ್ಯತಃ ಅದಕ್ಕೆ ನಹಿ ಅಂತ ಹೇಳ್ತಿದ್ದಾರೆ. ಅದನ್ನು ಬೇರೆ ರೀತಿ ವ್ಯವಹಾರ ಮಾಡಲಿಕ್ಕೆ ನಿಮ್ಮ ಹತ್ರ ಏನೂ ಮಾರ್ಗ ಇಲ್ಲ. ಅದಕ್ಕೆ ಅಗ್ನಿಯ ವಾಚ್ಯ ಅಂತ ಹೇಳಿದಾಗಲೇ ಅದು ಸರಿಯಾಗ್ತದೆ ಹೊರತು ಇಲ್ಲಿ ಅದು ಸರಿಯಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಒಂದು ಕಡೆ ಲೋಕಪ್ರಸಿದ್ಧಿ, ಇನ್ನೊಂದು ಸರ್ವಗತತ್ವ ಎಂಬ ಲಿಂಗ, ವಿಷ್ಣುವಿನಲ್ಲೇ ಕಂಡುಬರುವ ಲಿಂಗ. ಇವೆರಡೂ ಕೂಡ ನಿರವಕಾಶ ಆದವು. ನಿರವಕಾಶ ಆದ್ದರಿಂದ ವೈಶ್ವಾನರ ಶ್ರುತೇ ಅಗ್ನಾವಿಷ್ಣೋ ಸಾಧಾರಣ್ಯಮೇವ ಸ್ಯಾತ್. ವೈಶ್ವಾನರ ಎಂಬ ಶ್ರುತಿ ಅಗ್ನಿಯನ್ನು ವಿಷ್ಣುವನ್ನು ಇಬ್ಬರನ್ನು ಸಮಾನವಾಗಿಯೇ ಹೇಳ್ತದೆ. ಸಾಧಾರಣಮೇವ ಸ್ಯಾತ್ ನತು ಲಿಂಗೇನ ವಿಷ್ಣು ಪರತಾ ನಿಶ್ಚಯ. ಸರ್ವಗತತ್ವ ಎಂಬ ಲಿಂಗಕ್ಕೆ ಹೆಚ್ಚು ಒಲವು ತೋರಿಸಿ ಅದರಿಂದ ಈ ಶ್ರುತಿ ಅನ್ನೋದು ವಿಷ್ಣುವನ್ನೇ ಹೇಳ್ತದೆ ಅಂತ ನಿಮಗೆ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಅತಃ ನ ವೈಶ್ವಾನರೋ ವಿಷ್ಣು ಇತಿ ನ ಸರ್ವಗತತ್ವ ತಸ್ಯೇತಿ ಭಾವ. ಅದರಿಂದ ವೈಶ್ವಾನರ ವಿಷ್ಣು ಅಲ್ಲ, ಹೊರತು ಅಗ್ನಿಯೇ ಆಗಬೇಕು. ಆದ್ದರಿಂದ ಅವನಿಗೆ ಸರ್ವಗತತ್ವವೂ ಇಲ್ಲ, ವಿಷ್ಣುವಿಗೆ ಸರ್ವಗತತ್ವವೂ ಕೂಡ ಇಲ್ಲ. ಇಲ್ಲಿ ಈ ಎರಡೂ ನಿರವಕಾಶ ಅಂತ ಇಲ್ಲೊಂದು ಕಡೆ ಬಂತು. ಹಿಂದೆ ನಿನ್ನೆ ಮೊನ್ನೆ ನಾವು ಹಿಂದೆ ನೋಡಿದ ಪಾಠದಲ್ಲಿ ಶ್ರುತಿಯೇ ಪ್ರಬಲವಾಗಿದೆ ಅಂತ ಅಲ್ಲೊಂದು ಕಡೆ ಬಂದಿದೆ. ಅಂತೂ ಏನೇ ಇರಲಿ, ಶ್ರುತಿಯೇ ಪ್ರಬಲ ಪೂರ್ವಪಕ್ಷದವರು ಹೇಳುವಂತೆ, ಪೂರ್ವಪಕ್ಷದವರು ಅನೇಕ ಜನ ಇರ್ತಾರೆ. ಕೆಲವರು ನಾವು ಹೇಳುವ ಶ್ರುತಿಯೇ ಪ್ರಬಲ ಅಂತಿರ್ತಾರೆ. ನಾವು ಹೇಳುವ ಶ್ರುತಿಯು ನೀವು ಹೇಳುವ ಲಿಂಗವು ಎರಡೂ ಸಮಾನವಾಗಿವೆ ಅಂತ ಇನ್ನು ಕೆಲವರು ಅಂತಿರ್ತಾರೆ. ಅಂಥದ್ದೊಂದು ಧೋರಣೆ ಅಷ್ಟೇ. ಅದು ನಿರ್ದಿಷ್ಟವಾಗಿ ಯಾವುದೇ ಸಿದ್ಧಾಂತದವರು ಅದನ್ನು ಹೇಳ್ತಾರೆ ಅಂತಿಲ್ಲ, ಅವರು ಆ ಥರ ಹೇಳಿರ್ತಾರೆ. ಅದಕ್ಕೆ ಉತ್ತರವಾಗಿ ಆ ಎಲ್ಲ ಪೂರ್ವ ಪಕ್ಷಗಳನ್ನು ಇಲ್ಲಿ ತಗೊಂಡಿದ್ದಾರೆ. ಅದಕ್ಕೆ ಮುಂದೆ ನಾವು ಈ ಸಿದ್ಧಾಂತ ಹೇಳಬೇಕು. ಇಲ್ಲಿ ಅಗ್ನಾವಿಷ್ಣು ಅಂತ ಶಬ್ದ ಇದೆ. ಅಗ್ನಾವಿಷ್ಣು ಅಂತ ಯಾಕೆ ಆಗ್ತದೆ ಅಂದರೆ ಅದಕ್ಕೆ ದೇವತಾ ದ್ವಂದ್ವೇಚ ಅನ್ನೋ ಸೂತ್ರ ಇದೆ. ಅದರಿಂದ ಆನಂಗ್ ಅಂತ ಆದೇಶ, ಅಗ್ನಿಶ್ಚ ಪ್ಲಸ್ ವಿಷ್ಣುಶ್ಚ ಅಗ್ನಿವಿಷ್ಣು ಅಂತ ಹೀಗಾಗಬೇಕು. ಆದರೆ ಅದು ಇಬ್ಬರು ದೇವತೆಗಳನ್ನು ಹೇಳುವ ದ್ವಂದ್ವ ಸಮಾಸ ಆದರೆ ಪೂರ್ವ ಶಬ್ದಕ್ಕೆ ಹಿಂದಿನ ಶಬ್ದಕ್ಕೆ ಆನಂದ್ ಅಂತ ಒಂದು ಆದೇಶ, ಅದು ಬಂದಾಗ ದೀರ್ಘ ಬಂದ್ಬಿಡ್ತದೆ. ಆದ್ದರಿಂದ ಅದು ಅಗ್ನಾವಿಷ್ಣು ಅಂತ ಹೀಗಾಗ್ತದೆ. ಅಗ್ನಾವಿಷ್ಣು ಸಜೋಷ ಸೇಮಾವರ್ಧಂತು ವಾಂಗಿರಹ ಅಂತ ಈ ಚಮಕದಲ್ಲಿ ಪ್ರಯೋಗ ಇದೆ. ಅಗ್ನಾವೈಷ್ಣವಂ ಚರುಹು, ಇದು ಈ 848ನೇ ಪುಟದಲ್ಲಿ ವ್ಯಾಖ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿದೆ. ಹಾಗೆ ದೇವತೆಗಳ ದ್ವಂದ್ವವನ್ನು ಹೇಳುವ ಪ್ರಸಂಗದಲ್ಲಿ ಆನಂದ್ ಅಂತ ಬರಬೇಕು. ಅಗ್ನಾವೈಷ್ಣವಂ ಚರು ಅಂತಂದ್ರೆ ಯಜ್ಞದಲ್ಲಿ ಉಪಯೋಗ ಮಾಡುವ ಒಂದು ಪದಾರ್ಥ, ಅನ್ನ ಇತ್ಯಾದಿಗಳದು. ಅದು ಅಗ್ನಾವೈಷ್ಣವಂ, ಅಗ್ನಿ ಮತ್ತು ವಿಷ್ಣುಗಳಿಗೆ ಸಂಬಂಧಪಟ್ಟದ್ದು ಅದು ಹೀಗೆ ಅದರ ಅರ್ಥ ಆಗ್ತದೆ. ಅಲ್ಲೆಲ್ಲ ಇರ್ಕೊಂಡಿದೆ. ಅಗ್ನಿಶ್ಚ ವಿಷ್ಣುಶ್ಚ ಅಗ್ನಾವಿಷ್ಣೋ ಇದಂ ಅಗ್ನಾವೈಷ್ಣವಂ ಅಂತ ಮುಂದೆ ತದ್ಧಿತ ಪ್ರತ್ಯಯ ಬಂದಿದೆ. ಸಿದ್ಧಾಂತಯತ್ ಸೂತ್ರಂ ಅವತಾರ್ಯ ವ್ಯಾಜಷ್ಟೆ. ಸಿದ್ಧಾಂತವನ್ನು ಹೇಳುವ ಸೂತ್ರವನ್ನು ತೋರಿಸಿ, ವೇದವ್ಯಾಸರು ರಚನೆ ಮಾಡಿರುವ ಸೂತ್ರವನ್ನು ಆಚಾರ್ಯರು ನಮಗೆ ತೋರಿಸಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಿದ್ದಾರೆ. ಅತಃ ಅಂತ, ಅತಃ ಅನ್ನೋ ಮಾತಿನಿಂದ ಅದನ್ನು ಅತಃ ಇತ್ಯತಃ ಹೀಗೊಂದು ಪ್ರಶ್ನೆ ಬಂದಿರುವುದರಿಂದ ಆಹ ಕಹ ವೇದವ್ಯಾಸ ಆಹ ಅವತಾರಯತಿ ಆಚಾರ್ಯ ಸೂತ್ರಂ ಅವತಾರಯತಿ ಆಚಾರ್ಯ. ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್ ಅಗ್ನಾವಿಷ್ಣೋ ಸಾಧಾರಣಸ್ಯ ವೈಶ್ವಾನರ ಶಬ್ದಸ್ಯ ವಿಷ್ಣಾವೇವ ಪ್ರಸಿದ್ಧಾತ್ಮ ಶಬ್ದೇನ
ವಿಶೇಷಣಾತ್ ವೈಶ್ವಾನರೋ ವಿಷ್ಣುರೇವ ಅಂತ ಆಚಾರ್ಯರ ವಾಕ್ಯ. ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ. ನನಗೆ ಶ್ಲೋಕ ಹೇಳಿದೆ, ಅದರ ಅರ್ಥ ಹೇಳೋದು ನೆನಪಾಗಿರಲಿಲ್ಲ. ಅಗ್ನಿ ಅಂತ ಬಂದಿದ್ದರಿಂದ ಆ ಶ್ಲೋಕವನ್ನು ನಾನು ಹೇಳಿದೆ. 5 ಅಗ್ನಿಗಳನ್ನು ಮನುಷ್ಯ ಆರಾಧನೆ ಮಾಡಬೇಕು ಅಂತ. ಅಲ್ಲಿ ಪರಮಾತ್ಮನ ಬಗ್ಗೆನೂ ಬಂದಿರೋದ್ರಿಂದ ಅದನ್ನು ಹೇಳಿದೆ. ಪಿತಾ, ಮಾತಾ, ಅಗ್ನಿ, ಆತ್ಮ, ಗುರುಶ್ಚ ಭರತರ್ಷಭ, ಪಂಚಾಗ್ನಯೋ ಮನುಷ್ಯೇಣ ಪರಿಚರ್ಯ ಪ್ರಯತ್ನತಃ. ತಂದೆ, ತಾಯಿ, ಮತ್ತೆ ಯಜ್ಞಕುಂಡದಲ್ಲಿ ಅಥವಾ ಒಲೆಯಲ್ಲಿ ಉರಿಯುವ ಬೆಂಕಿ, ಹಾಗೆ ಭಗವಂತ ಅಗ್ನಿಯಂತರ್ಗತನಾದ ಪರಶುರಾಮ, ಹಾಗೆ ಗುರು, ಈ 5 ಜನ ಅಗ್ನಿಗಳೇ. ಅಗ್ನಿ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಗ ಅಂದ್ರೆ ಗಮನ, ಅಗ ಅಂದ್ರೆ ಗಮನವಿಲ್ಲದ, ಚಲನವಿಲ್ಲದ, ಸ್ವಯಂ ಚಲನವಿಲ್ಲದ ವಸ್ತುಗಳು. ಅವರಿಗೆ ನಯತಿ, ಚಲನೆಯನ್ನು ಕೊಡುವಂಥವ್ರು. ತಂದೆ, ತಾಯಿ, ಮತ್ತೆ ಗುರು, ಭಗವಂತ, ಇವರೆಲ್ಲರೂ ಕೂಡ ನಮಗೆ ಚಲನವನ್ನು ಕೊಟ್ಟೇ ಕೊಡ್ತಾರೆ. ಬೌದ್ಧಿಕವಾದ ಚಲನೆ, ದೈಹಿಕವಾದ ಚಲನೆ, ಇದೆಲ್ಲ ಅವರಿಂದ ಬಂದಿರ್ತದೆ. ಅದರಿಂದ 5 ಅಗ್ನಿಗಳ ಆರಾಧನೆ ಮಾಡಬೇಕು ಅಂತ ಅಲ್ಲಿ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ವಿದುರ ನೀತಿಯಲ್ಲಿರುವಂಥ ಮಾತು. ಅದು ನೆನಪು ಬಂತು ಅಂತ ಇವತ್ತು ಆರಂಭದಲ್ಲಿ ಹೇಳಿದ್ದೆ. ಅದರ ಅರ್ಥನೂ ಕೂಡ ಇಲ್ಲೇ ಹೇಳಿದ್ದೇನೆ. ಅಯಂ ವೈಶ್ವಾನರೋ ವಿಷ್ಣುರೇವ ತತ್ವಪ್ರಕಾಶಕದಲ್ಲಿ. ಈ ವೈಶ್ವಾನರ ಅಂದರೆ ಬೇರೆ ಯಾರು ಅಲ್ಲ, ಅವನು ವಿಷ್ಣುವೇ. ಯಾಕೆಂದ್ರೆ ಆತ್ಮಾನಂ ವೈಶ್ವಾನರಂ ಇತಿ ಆತ್ಮಶಬ್ದಾತ್. ಅಲ್ಲೇ ನೀವು ಛಾಂದೋಗ್ಯ ಉಪನಿಷತ್ತನ್ನು ಗಮನಿಸಿದ್ರೆ ಅಲ್ಲಿ ವೈಶ್ವಾನರ ಶಬ್ದ ವಾಚ್ಯನಾದ ಆತ್ಮನನ್ನು ಅಥವಾ ಆತ್ಮಶಬ್ದ ವಾಚ್ಯನಾದ ವೈಶ್ವಾನರನನ್ನು ಅಂತ ಹೀಗೆ ಆತ್ಮಶಬ್ದ ಬಂದಿದೆ. ಉಕ್ತ ರೀತ್ಯ ಅದು ಮುಂದಿನ ವಾಕ್ಯ ಆಯಿತು. ಇದು ಏನು ಅರ್ಥ ಇದಕ್ಕೆ ಅಂದ್ರೆ, ಈ ವೈಶ್ವಾನರ ಅಂತ ಛಾಂದೋಗ್ಯ ಉಪನಿಷತ್ತು ಅವನು ವರ್ಣನೆ ಮಾಡಿದೆಯಲ್ಲ, ಆ ವೈಶ್ವಾನರ ಅನ್ನೋ ಶಬ್ದ ಅಗ್ನಿಗೂ ಮತ್ತು ವಿಷ್ಣುವಿಗೂ ಇಬ್ಬರಿಗೂ ಸಮಾನ. ಅದನ್ನ ಭಾಷ್ಯ ವಾಕ್ಯದಲ್ಲಿ ಹೇಳಿದ್ದಾರೆ, ಗಮನಿಸಿ. ಸಾಧಾರಣ ಶಬ್ದ ವಿಶೇಷಣ ಅಂತಂದ್ರೆ ಸಾಧಾರಣಶ್ಚಾಸೋ ಶಬ್ದಶ್ಚ ಸಾಧಾರಣ ಶಬ್ದ ಶಬ್ದಸ್ಯ ವಿಶೇಷ ಶಬ್ದ ವಿಶೇಷ ಅಂತ ಹೀಗೆ ಸ್ಥೂಲವಾಗಿ ಸಮಾಸ ಅಲ್ಲ. ಅದನ್ನು ಇಲ್ಲಿ ಹೇಳ್ತಾರೆ. ಅಗ್ನಾ ವಿಷ್ಣು, ಅಗ್ನಿ ಮತ್ತು ವಿಷ್ಣುವನ್ನು ಇಬ್ಬರನ್ನೂ ಹೇಳುವ ವೈಶ್ವಾನರ ಎಂಬ ಶಬ್ದ ಏನಿದೆ, ಆ ಶಬ್ದಕ್ಕೆ ಆತ್ಮ ಎಂಬ ಶಬ್ದದಿಂದ ವಿಶೇಷಣ ಕೊಟ್ಟಿದ್ದಾರೆ. ಅದೇ ಒಂದು ವಿಶೇಷ ಶಬ್ದ. ಆ ಆತ್ಮ ಎಂಬ ಶಬ್ದ ವಿಷ್ಣಾವೇ ಪ್ರಸಿದ್ಧ, ಬೇರೆ ಕಡೆಯಲ್ಲಿ ಕಂಡು ಬಂದಿಲ್ಲ. ಆದ್ರಿಂದ ವೈಶ್ವಾನರೋ ವಿಷ್ಣುರೇವ, ವೈಶ್ವಾನರ ವಿಷ್ಣು ಅಂತಲೇ ನಮ್ಮ ಪ್ರತಿಪಾದನೆ. ಸಾಧಾರಣಸ್ಯಾಪಿ ವೈಶ್ವಾನರ ಶಬ್ದ ತತ್ವಪ್ರಕಾಶಕದಲ್ಲಿ ವೈಶ್ವಾನರ ಶಬ್ದ ಸಾಧಾರಣ ಇರಬಹುದು ಅಗ್ನಿಯಲ್ಲಿಯೂ ವಿಷ್ಣುವಿನಲ್ಲಿಯೂ. ಆದರೆ ಆತ್ಮಶಬ್ದ ಪರೇ ವಿಷ್ಣು ನಾನ್ಯತ್ರ ಕ್ವಚಿದಿಶ್ಯತೆ ಅಂತ ಇದರ ಸೂತ್ರ ಭಾಷ್ಯದಲ್ಲೇ ಬಂದಿರುವಂಥದ್ದು. ಆತ್ಮ ಬ್ರಹ್ಮಾದಯ ಶಬ್ದ ತಮೃತೆ ವಿಷ್ಣುಮವ್ಯಯಂ ಅಂತ ಅದನ್ನು ಹಿಂದೆ ಬಂದಿದೆ, ಮುಂದೆನೂ ಅನೇಕ ಕಡೆ ಬರೋದಿದೆ. ಆತ್ಮ ಎಂಬ ಶಬ್ದ ವಿಷ್ಣುವನ್ನು ಬಿಟ್ಟು ಬೇರೆ ಯಾರನ್ನೂ ಹೇಳೋದಿಲ್ಲ ಅಂತ. ಪ್ರಾಯ ತತ್ವನಿರ್ಣಯದಲ್ಲಿ ಒಂದು ಮಾತಿದೆ, ಆತತತ್ವಾಚ್ಚ ಮಾತೃತ್ವಾತ್ ಆತ್ಮೀತಿ ಶ್ರುತಿಶೋಧಿತ ಆತ್ಮಾಭಾಸಸ್ತದನ್ನೇತು ನಹ್ಯೇತೇಷಾಂ ತಥಾ ಗುಣಾಃ ಅಂತ. ಆತ್ಮ ಅಂದ್ರೆ ಆತತ ಎಲ್ಲ ಕಡೆ ವ್ಯಾಪ್ತ, ಹಾಗೆ ಮಾ ಅಂದ್ರೆ ಸರ್ವಜ್ಞ. ಈ ಕಾರಣದಿಂದ ವಿಷ್ಣುವನ್ನ ಆತ್ಮ ಅನ್ಬೇಕು. ಉಳಿದವರು ಯಾರು ಕೂಡ ಆತ್ಮ ಆಭಾಸರವರು, ನಿಜವಾದ ಆತ್ಮರಲ್ವೇ ಅಲ್ಲ. ಯಾಕೆಂದ್ರೆ ಅವರಿಗೆ ವ್ಯಾಪ್ತವಾದ ಗುಣಗಳೂ ಇಲ್ಲ, ಸರ್ವಜ್ಞತ್ವವೂ ಇಲ್ಲ. ಆದ್ರಿಂದ ಮುಖ್ಯ ಆತ್ಮ ಇವನೇ ಅಂತ ಎಲ್ಲ ಕಡೆ ಬಂದಿದೆ. ಆತ್ಮಶಬ್ದ ಪರೇ ಸರ್ವೋತ್ತಮನಾದ ವಿಷ್ಣುವಿನಲ್ಲೇ ಅದಿದೆಯೇ ಹೊರತು ಆತ್ಮಶಬ್ದ ಅನ್ಯತ್ರ ಕ್ವಚಿತ್ ನ ಇಷ್ಯತೆ ಇತ್ಯಾದಿ ವಿಷ್ಣಾವೇ ಪ್ರಸಿದ್ಧತ್ವೇನ. ಹೀಗೆ ಆ ಆತ್ಮಶಬ್ದ ವಿಷ್ಣುವಿನಲ್ಲೇ ಪ್ರಸಿದ್ಧ ಎಂಬುದಾಗಿ ಕಂಡು ಬಂದಿದೆ. ಅನ್ಯತ್ರ ಅನವಕಾಶ, ಬೇರೆ ಕಡೆ ಅವಕಾಶವಿಲ್ಲದ ಬಹುರಿಯ ಸಮಾಸ ಅದು. ಅನ್ಯತ್ರ ಅವಕಾಶ ನ ವಿದ್ಯತೆ ಯಸ್ಯ. ಅನ್ಯತ್ರ ಅನವಕಾಶ ಆತ್ಮಶಬ್ದ. ಆ ಆತ್ಮಶಬ್ದ ಸಾಮಾನಾಧಿಕರಣ್ಯೇನ, ಆತ್ಮಶಬ್ದ ಮತ್ತು ಈ ವೈಶ್ವಾನರ ಶಬ್ದ ಅವೆರಡನ್ನು ಸಮಾನಾಧಿಕರಣವಾಗಿ ಪ್ರಯೋಗ ಮಾಡುವುದು ಅಂದರೆ ಏಕವಿಭಕ್ತಿಕವಾಗಿ ಪ್ರಯೋಗ ಮಾಡುವುದು. ಅಲ್ಲಿ ಆತ್ಮಾಂದ್ರಂ ವೈಶ್ವಾನರಂ ಅಂತ ಈ ರೀತಿಯಾಗಿ ಸಮಾನಾಧಿಕರಣವಾಗಿ ಪ್ರಯೋಗ ಮಾಡುವುದು, ಏಕವಿಭಕ್ತಿಕವಾಗಿ ಮತ್ತು ಒಬ್ಬನೇ ವ್ಯಕ್ತಿಗಳ ವಾಚಕ ಎಂಬುದು ಸ್ಪಷ್ಟ ಆಗುವಂತೆ ಪ್ರತಿಪಾದನೆ ಮಾಡುವುದು. ಹೀಗೆ ಪ್ರತಿಪಾದನೆ ಮಾಡಿರುವುದರಿಂದ ವಿಷ್ಣು ಪರತ್ವವೇ ನಿಶ್ಚಿತ ಸಂಭವ. ವಿಷ್ಣು ಪರತ್ವ ವೈಶ್ವಾನರ ಶಬ್ದಕ್ಕೂ ಕೂಡ
ವಿಷ್ಣು ಅಂತಲೇ ನಾವಿಲ್ಲಿ ಅರ್ಥ ಮಾಡಬೇಕಾಗ್ತದೆ. ಪ್ರಸಿದ್ಧಿ ಇದೆಯಲ್ಲ, ಅದನ್ನ ಹೇಗೆ ಕೂಡಿಸ್ತೀರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಲೋಕದಲ್ಲಿ ಪ್ರಸಿದ್ಧಿ ಇದೆ, ವಿದ್ಯಾಭೇದ, ವೈಶ್ವಾನರ ವಿದ್ಯೆ ಮೊದಲಾದ ವಿದ್ಯೆಗಳ ಪ್ರಸಿದ್ಧಿ ಇದೆ, ಇದನ್ನೆಲ್ಲ ಹೇಗೆ ಹೊಂದಿಸ್ತೀರಿ ಅಂತ ಅವ್ರು ಕೇಳಿದರೆ ಅದೇನು ದೊಡ್ಡ ವಿಚಾರ ಅಲ್ಲ, ಅದನ್ನ ಬೇರೆ ರೀತಿಯಾಗಿ ಹೊಂದಿಸಬಹುದು. ಅದನ್ನೆಲ್ಲ ಮುಂದೂ ಕೂಡ ಹೇಳುವವರಿದ್ದಾರೆ. ಪ್ರಸಿದ್ಧೇ ಅನ್ಯಥಾಪಿ ಸಿದ್ಧ್ಯ, ಸಿದ್ಧ್ಯ ಅನ್ನೋದು ಪ್ರಸಿದ್ಧೇ ಅಂತ ಅನ್ನೋದು ಕನ್ವಯ. ಪ್ರಸಿದ್ಧಿಯನ್ನ ಬೇರೆ ರೀತಿಯಿಂದಲೂ ಹೊಂದಿಸ್ಲಿಕ್ಕೆ ಬರ್ತದೆ. ಸಿದ್ಧಿ ಅಂದ್ರೆ ಹೊಂದಿಸುವುದು. ಆದ್ದರಿಂದ ಸಾವಕಾಶತ್ವಸ ವಕ್ಷಮಾಣತ್ವ, ಪ್ರಸಿದ್ಧಿ ಅನ್ನೋದು ಸಾವಕಾಶ ಅಂತ ಅನ್ನೋದನ್ನ ಮುಂದೆ ಹೇಳುವವರಿದ್ದಾರೆ. 849ನೇ ಪುಟದಲ್ಲಿ ವಿವೃತಿ ಟಿಪ್ಪಣಿಯಲ್ಲಿ ಅನ್ಯಥಾ ಅಭಿವ್ಯಕ್ತೇ ಆಶ್ಮರಥ್ಯಾತ್ ಅಂತ ಮುಂದೊಂದು ಸೂತ್ರ ಇದೆ. ಆ ಸೂತ್ರದಲ್ಲಿ ಈ ಎಲ್ಲ ಶಬ್ದಗಳನ್ನು ಹೇಗೆ ಹೊಂದಿಸಬೇಕು ಅಂತ ಅನ್ನೋದನ್ನು ಸಮರ್ಥನೆ ಮಾಡಿದ್ದಾರೆ. ಮೂಲತಃ ವಿಷ್ಣುವಿಂದೇ ಶಬ್ದಗಳು, ಕೆಲವು ನಾವು ಈಗಾಗಲೇ ಹಿಂದೂ ಕೂಡ ನೋಡಿದ್ದೇವೆ. ಎಲ್ಲ ಶಬ್ದಗಳು ಅವನವೇ, ಅವನೇ ಆ ಶಬ್ದಗಳನ್ನು ಬೇರೆ ಬೇರೆಯವರಿಗೆ ಕೊಟ್ಟಿದ್ದಾನೆ ಅಂತ ಹೀಗೆ ಬಂದಿರೋದ್ರಿಂದ ಲೋಕದಲ್ಲಿ ಆ ಥರ ಪ್ರಸಿದ್ಧಿ ಇದ್ರೆ ಅದು ನಮಗೇನು ಬಾಧಕ ಅಲ್ಲ ಅಂತ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.